ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 318ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಾರೀಚನು ಪರಿಪರಿಯಾಗಿ ರಾವಣನಿಗೆ ಹಲವಾರು ರೀತಿಯಲ್ಲಿ ಮನವರಿಕೆಯಾಗುವಂಥ ಸಲಹೆಗಳನ್ನು ಮಾಡ್ತಾನೆ, ಉಪದೇಶಗಳನ್ನು ಮಾಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಹೇಳ್ತಾನೆ, ನೀನು ಪರಸ್ತ್ರೀ ವ್ಯಾಮೋಹವನ್ನು ತೊರೆ, ಸಾವಿರ ಜನ ನಿನಗೆ ಹೆಂಡಂದಿರಿದ್ದಾರೆ. ನೀನು ಸೀತೆಯಲ್ಲಿ ಕಾಣುವಂಥ ಸುಖವನ್ನು ನಿನ್ನ ಹೆಂಡಂದಿರಲ್ಲಿ ಕಾಣು. ಯುದ್ಧ ಮಾಡೋಕ್ಕೆ ಹೋಗಬೇಡ. ಸೀತೆ ಅಪಹರಣದ ಬಗ್ಗೆ ಯೋಜನೆಯನ್ನು ಕೈ ಬಿಡು ಅಂತ ಹೇಳ್ತಾನೆ. ಒಂದು ವೇಳೆ ನೀನು ಯುದ್ಧ ಮಾಡಬೇಕನ್ನಿಸಿದರೆ, ನಿನ್ನ ಇಬ್ಬರು ತಮ್ಮಗಳನ್ನು ವಧೆ ಮಾಡಿದಾನೆ ರಾಮ, ಅದರ ಸಲುವಾಗಿ ನೀನು ಯುದ್ಧ ಮಾಡಿದರೆ ಮಾಡು. ಆದರೆ ಸೀತೆ ಅಪಹರಣದ ವಿಚಾರವನ್ನು ಕೈ ಬಿಡು. ಮತ್ತು ನಿನ್ನ ಈ ಕೆಲಸಕ್ಕೆ ನಾನು ಸಹಕಾರ ಕೊಡುವುದಿಲ್ಲ. ಯಾಕಂದರೆ 2 ಸಲ ನಾನು ರಾಮನ ಜೊತೆಗೆ ಯುದ್ಧ ಮಾಡಿ ನಾನು ಬದುಕಿ ಉಳಿದ್ದೇನೆ. ಈಗ ಅವನ ಹೆಸರಿನಲ್ಲಿ ಜಪ ಮಾಡುತ್ತಾ ಎಲ್ಲ ಕಡೆಗೆ ಅವನೇ ಇದ್ದಾನೆ. ನಾನೀಗ ಹಿಂದಿನ ರಾಕ್ಷಸಾಗಿ ಮಾರೀಚನಾಗಿ ಉಳಿದಿಲ್ಲ. ನಾನು ಒಬ್ಬ ಮುನಿಯಾಗಿ ಪರಿವರ್ತನೆ ಆಗಿದ್ದೇನೆ. ನೀನು ಕೂಡ ಈ ವಿಚಾರವನ್ನು ಕೈ ಬಿಡು. ಇನ್ನು ನಿನಗೆ ಭಾಳ ಏನು ಹೇಳೋದಂದರೆ, ನಿನ್ನ ಮನಸ್ಸು ತಿಳಿದಾಗ ಮಾಡಿಬಿಡಪ್ಪ. ನಾ ಹೇಳ್ತಾನೋ ಕೈ ಬಿಡು ಅಂತ ಹೇಳ್ತಾನೋ, ಇನ್ನು ಕೈ ಬಿಡೋದು ಅಥವಾ ಬಿಡದೇ ಇರುವುದು ಆ ನಿರ್ಧಾರ ನಿಂದಂತ ಹೇಳ್ತಾನೆ. ಅವನ ಉಪದೇಶಗಳನ್ನೆಲ್ಲ ಕೇಳ್ತಾನೆ ರಾವಣ. ಅವನಿಗೆ ಚುಚ್ಚುವಂತಹ ಮಾತುಗಳನ್ನು, ಅಪಾಯಕಾರಿ ಮಾತುಗಳನ್ನು ಆಡ್ತಾನೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ನಿನ್ನ ಎಲ್ಲ ಉಪದೇಶಗಳು ನಿರರ್ಥಕ. ನೀ ಏನು ನನಗೆ ಹೇಳಕತ್ತಿಲ್ಲ ಉಪದೇಶ, ಒಂದರ ನಂತರ ಒಂದು ಸಲಹೆಗಳನ್ನು ಕೊಡ್ತಾ ಇದ್ದಿಲ್ಲ. ಇವೆಲ್ಲನೂ ಏನೂ ಉಪಯೋಗ ಇಲ್ಲವ, ನನಗೆ ನಿರರ್ಥಕ. ನನಗೇನು ಕಿವ್ಯಾಗ ಬರೋದಿಲ್ಲವ, ನನಗೆ ಮುಟ್ಟೋದಿಲ್ಲ. ಅದನ್ನೇ ವಾಲ್ಮೀಕಿಯವರು ಅಲಂಕಾರವಾಗಿ ಹೀಗೆ ಹೇಳ್ತಾರೆ, ಬಂಜರ ಭೂಮಿಗೆ ಬಿದ್ದ ಬೀಜಗಳಂತೆ. ನಿನ್ನ ಉಪದೇಶ ಹೆಂಗದವಪ್ಪ ಅಂದ್ರೆ, ಬಂಜರ ಭೂಮಿಗೆ ಬಿದ್ದಂಥ ಬೀಜಗಳಂತೆ ನಿನ್ನ ಉಪದೇಶ ಇದೆ. ನೀವು ಬಂಜರ ಭೂಮಿಗೆ ಯಾವುದೇ ಬೀಜಗಳನ್ನು ಹಾಕಿ ಅದು ಮೊಳಕೆ ಒಡೆಯುವುದಿಲ್ಲ, ನಿರರ್ಥಕ. ಅದಕ್ಕೆ ನಿನ್ನ ಉಪದೇಶ ಈ ಬಂಜರ ಭೂಮಿಗೆ ಬೀಜಗಳನ್ನು ಹಾಕಿದ್ರೆ ನಿನ್ನ ಉಪದೇಶ ನನಗೆ ನಡೆಯುವುದಿಲ್ಲ, ನಾಟುವುದಿಲ್ಲ. ನೀ ಅದನ್ನು ವಿಚಾರ ಬಿಟ್ಟುಬಿಡು ಅಂತ ಹೇಳ್ತಾನೆ. ನಿನ್ನ ಮಾತುಗಳಿಂದ ಕ್ಷುಲ್ಲಕ ಮಾನವ ರಾಮನೊಂದಿಗೆ ಯುದ್ಧ ಮಾಡದೆ ಇರುವುದು ಅಸಾಧ್ಯ. ನಾನು 3 ಲೋಕಗಳನ್ನು ಗೆದ್ದಂಥ ಪರಾಕ್ರಮಿ. ಇಂದ್ರ ಅನಿಸ್ತಾನೆ ನನಗೆ, ಯಮ ಅನಿಸ್ತಾನೆ, ಎಲ್ಲರೂ ಅನಿಸ್ತಾರೆ ನನಗೆ. ಅಂಥ ಮನುಷ್ಯ ಆ ಒಬ್ಬ ಕ್ಷುಲ್ಲಕ ಮನುಷ್ಯಾಗ ಅಂಜುದ ಅಂತ ಕೇಳ್ತಾನೆ. ಇದನ್ನು ಹೇಳಕತ್ತೀಯ ನನಗೆ? ಎಲ್ಲರನ್ನು ಸದೆಬಡಿದಂಥ ರಾವಣನಿಗೆ ಒಬ್ಬ ಕ್ಷುಲ್ಲಕ ಮನುಷ್ಯನೊಂದಿಗೆ ಯುದ್ಧ ಮಾಡಬೇಡ ಅಂದ್ರೆ ಇದು ಸಾಧ್ಯನಾ ರಾವಣನಿಂದ? ಯಾರನ್ನೂ ಬಿಟ್ಟಿಲ್ಲ ರಾವಣ. ಈ ನಾವೇನು ಒಬ್ಬ ಮನುಷ್ಯ ಅದ, ಮನುಷ್ಯ ಕುಲ ಇದದು, ಹುಲ್ಲು ಮನುಷ್ಯ ಅದು, ಅವನು ಗಿಡ ಯುದ್ಧ ಮಾಡದೆ ಇರ್ತೇನೆ, ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಮುಂದುವರೆದು, ಒಂದು ಹೆಣ್ಣಿನ ಮಾತಿಗೆ ತಂದೆ ತಾಯಿ ರಾಜ್ಯ ಎಲ್ಲವೂ ತ್ಯಾಗ ಮಾಡಿ ಕಾಡಿಗೆ ಬಂದ ರಾಮನ ಹೆದರಿಕೆ ಹಾಕುವೆಯಾ? ರಾಮನ ಹಿಸ್ಟ್ರಿ ಹೇಳಿಬಿಟ್ಟವ. ಎಲ್ಲ ನೀವೇ ಹೇಳಿದ್ರಿ ಕೇಳಿದನೋ. ಒಂದು ಹೆಣ್ಣಿನ ಮಾತಿಗೆ, ಹೆಣ್ಣಂದ್ರೆ ಯಾವುದು? ಕೈ. ಒಂದು ಕೈ ಮಾತಿಗೆ ಇವ ತಂದೆ ತಾಯಿನೂ ಬಿಟ್ಟ, ರಾಜ್ಯವನ್ನು ಬಿಟ್ಟ, ಎಲ್ಲ ತ್ಯಾಗ ಮಾಡಿ ಅರಣ್ಯಕ್ಕೆ ಬಂದಂಥ ಒಬ್ಬ ಕ್ಷುಲ್ಲಕ ಮನುಷ್ಯ ಅವ. ಅವನಿಗೆ ನಾ ಹೆದರಬೇಕಾ? ಹೆದರಂತ ನನಗೆ ಹೇಳ್ತಾ ಇದ್ದೀಯಾ ಅಂತ ಗದ್ದರಿಸ್ತಾನವ. ಸಕಾರಣವಿಲ್ಲದೆ ಕರ್ಣ ಕೊಂದಿರುವನು ಯುದ್ಧದಲ್ಲಿ ರಾಮ. ಅವನ ಪ್ರಾಣರಾದ ಸೀತೆಯನ್ನು ನಾನು ಪಡೆಯಲೇಬೇಕು. ನನ್ನ ತಮ್ಮನಾದ ಕರ್ಣನನ್ನು ಯಾವುದೇ ಕಾರಣ ಇಲ್ಲದೆ ಕೊಂದಿದ್ದಾನ ಹೇಳ್ತಾನೆ ಇಲ್ಲಿ. ಬಟ್ ಅಲ್ಲಿ ರಾಮ ಅವನ ಕೊಲ್ಲು ಪೂರ್ವದಲ್ಲಿ ಅವನಿಗೆ ಅವನ ಕಾರಣಗಳನ್ನು ಹೇಳಿರ್ತಾನೆ. ನೀನು ಹಿಂಗೆ ಉಪದ್ರವ ಇದೆಯಪ್ಪ, ಸಾಧು ಸಂತರಿಗೆ ನೀ ಎಲ್ಲ ಜನರಿಗೆ, ಜನಸಾಮಾನ್ಯರಿಗೆ ನೀ ಉಪದ್ರವಿಯಾಗಿಯಾ, ಹಿಂಸೆ ಮಾಡ್ತಾ ಇದ್ದೀಯಾ, ಆ ಕಾರಣದಿಂದಾಗಿ ನಾನು ನಿನ್ನನ್ನು ಕೊಲ್ಲುತ್ತಾ ಇದ್ದೇನೆ. ರಾಮಾಯಣದ ಉದ್ದಕ್ಕೂ ರಾಮ ಯಾವಾಗ ಯಾರನ್ನು ಹೊಡೆದನಲ್ಲ, ಅವರು ಮಾಡಿದ ಪಾಪ, ನಾ ಯಾಕೆ ನಿಮ್ಮನ್ನು ಹೊಡಿತಾ ಇದ್ದೇನೆ ಅಂತ ಕಾರಣವನ್ನು ಹೇಳಿನ ಹತ್ಯೆ ಮಾಡ್ಯಾರ. ಕಾರಣ ಹೇಳದೆ ಯಾರಿಗೂ ಕೊಂದಿಲ್ಲ. ಇಲ್ಲೂ ಸಹಿತ ಕರ್ಣನಿಗೆ ಹೇಳಿರ್ತಾನದ. ಆದರೆ ಇಲ್ಲಿ ರಾಮನೇನು ಹೇಳ್ತಾನೆ, ಅವನು ಏನೂ ಕಾರಣ ಇಲ್ಲದ ವಿನಾಕಾರಣ ನನ್ನ ಮಗ ತಮ್ಮನ ಕೊಂದಾನ ಅಂತ ಹೇಳ್ತಾನೆ.
ಮುಂದೆ ಅವ್ನು ಕೊಂದನಲ್ಲ, ಅವ್ನು ಹಂಗೆ ಬಿಡೋಂಗಿಲ್ಲ. ಅವನ ಪ್ರಾಣ ಯಾರಪ್ಪ ಅಂದರೆ ಸೀತೆ ರಾಮನ ಪ್ರಾಣ. ರಾಮನ ಕೊಲ್ಲಬೇಕಾಗಿದ್ದರೆ ಸೀತೆಯನ್ನು ಅಪಹರಿಸಬೇಕು ಅಂದರೆ ಅವ್ನ ಪ್ರಾಣವನ್ನು ಕಿತ್ತಂಗೆ. ಅದಕ್ಕೆ ನಾನು ಸೀತೆಯ ಅಪಹರಣದ ನಿರ್ಧಾರವನ್ನು ತಗೊಂಡೇನೆ ಅಂತ ಹೇಳ್ತಾನೆ. ಮುಂದುವರೆದು, ನನ್ನ ಮನಸ್ಸು ಹೃದಯದಲ್ಲಿ ಸುಳಿಯುವ ಈ ವಿಚಾರವನ್ನು ಸಾಧ್ಯವಿಲ್ಲ ದೇವತೆಗಳಿಗೂ ಒದಗಿಸಲು. ನನ್ನ ಮನಸ್ಸಿನಾಗ ಏನೈತಿ, ಸೀತೆಯನ್ನು ಅಪಹರಿಸಬೇಕೋ, ಅವಳನ್ನು ನನ್ನ ಪತ್ನಿಯನ್ನಾಗಿ ಮಾಡಬೇಕಂತ ಇದು ನನ್ನ ಹೃದಯ ಮತ್ತು ಮನಸ್ಸು ತುಂಬ ಸುಳಿತಾ ಇದೆ, ಬಿರುಗಾಳಿ ಎದ್ದಿದೆ. ಈ ನನ್ನ ಮನಸ್ಸಿನ ನಿರ್ಧಾರವನ್ನು ಸ್ವತಃ ದೇವತೆಗಳೇ ಬಂದು ಬದಲಿಸಿದರೂ ಇದನ್ನು ಬದಲಾಗುವುದಿಲ್ಲ. ಒಂದು ಸಲ ನಾನು ಸೀತೆಯನ್ನು ಅಪಹರಿಸಬೇಕಂತ ಏನು ನಿರ್ಧಾರ ಮಾಡಿದ್ದೇನೆ, ಅವಳನ್ನು ನನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಬೇಕಂತ ಏನೊಂದು ನಿರ್ಧಾರ ಮಾಡಿದ್ದೀನಿ, ಆ ನಿರ್ಧಾರಕ್ಕೆ ನಾನು ಬದ್ಧನಿದ್ದೇನೆ, ನಾನೆಂದೂ ಬದಲಿಸುವುದಿಲ್ಲ ಅಂತ ಹೇಳ್ತಾನೆ. ಮುಂದುವರೆದು, ಹಿತ ಅಹಿತ ಸರಿ ತಪ್ಪು ನಿನ್ನ ಯಾವ ಸಲಹೆಯೂ ರುಚಿಸದು ನನಗೆ. ಮೂರ್ಖರಿಗೆ ರುಚಿಸುವುದಿಲ್ಲ, ಅಹಂಕಾರಿಗಳಿಗೆ ರುಚಿಸುವುದಿಲ್ಲ. ಅವಾಗೂ ಇತ್ತು, ಈಗೂ ಇತ್ತು. ನಾವು ಹೇಳ್ತಾನೆ, ನೀ ಯಾವ ಸರಿ ಯಾವ ತಪ್ಪನ್ನು ಬೋಧನೆ ಮಾಡತ್ತೀಯ ಅಂದರೆ ಅದು ಧರ್ಮ ಅಧರ್ಮದ ಬೋಧನೆ ಅಂತ. ಧರ್ಮ ಅಂದ್ರೇನು, ನಡೆನುಡಿಗಳ ಬಗ್ಗೆನೇ ಹೇಳೋದು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಮುಂದೆ ಯಾವುದು ಮಾಡಿದರೆ ಹಿತ ಆಗ್ತದೆ, ಯಾವುದು ಮಾಡಿದರೆ ಅಹಿತ ಆಗ್ತದೆ, ಇದೆಲ್ಲ ನನಗೆ ನೀನು ಸಲಹೆ ಕೊಡ್ಕೊತ ಬಂದೀಯಾ, ಹೇಳ್ತಾ ಇದ್ದೀಯಾ ನೀನು. ಈ ಯಾವ ಸಲಹೆಯೂ ನನಗೆ ರುಚಿಸದು. ನನ್ನ ಕಿವ್ಯಾಗ ನನಗಂತೂ ಯಾವ ನಾನು ಲಾಯ್ಕ ಮಾಡುವುದಿಲ್ಲ. ಯಾಕಂದರೆ ನಾನು ಮಹಾಪರಾಕ್ರಮಿ ಅದನ್ನು ಇವು ಯಾವುದು ಕಿವಿ ಕೊಡುವುದಿಲ್ಲ ನನಗೆ, ಇವೇನು ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳ್ತಾನೆ. ನನ್ನ ತೀರ್ಮಾನವೇ ಅಂತಿಮ. ನಾ ಏನು ನಿರ್ಧಾರ ತೊಗೊಂಡಲ್ಲ ಅದು ಫೈನಲ್. ಆದ್ದರಿಂದ ಹಿತ ಆಗ್ತದೆ, ಅಹಿತ ಆಗ್ತದೆ, ಸರಿನೋ ತಂಪು, ಇದನ್ನು ನಾನು ನೋಡೋಕೆ ಹೋಗೋದಿಲ್ಲ. ನಾನು ಕೈಕೊಂಡ ನಿರ್ಧಾರ ಏನಿದೆ ಆ ನಿರ್ಧಾರದಂತೆ ನಾನು ನಡೆಯುತ್ತೇನೆ. ಇವತ್ತು ಕೂಡ ಆಗಿದೆ ನೋಡಿ. ಯಾರೇನಾದರೂ ಒಂದು ನಿರ್ಧಾರವನ್ನು ಕೈಕೊಂಡಾಗ, ರಾಜಕೀಯ ವ್ಯಕ್ತಿಗಳ ಜೀವನದಲ್ಲಿ ಇದೇ ಇದೆ. ಅದರ ಸರಿ ತಪ್ಪು ಬಗ್ಗೆ ವಾಲ್ಮೀಕಿ ಅವರು ತಮಗೆ ಹೇಳಿದೆ, ಕರ್ಮ ಮಾಡುವ ಪೂರ್ವದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ನಾನು ಯಾಕೆ ಮಾಡ್ತಾ ಇದ್ದೇನೆ, ಅದರ ಪರಿಣಾಮಗಳೇನು, ಇವು ಮೂರು ತಿಳ್ಕೊಂಡು ಕೆಲಸ ಮಾಡಬೇಕು, ನಿರ್ಧಾರ ತಗೊಳ್ಬೇಕು, ಕ್ರಮ ಮಾಡಬೇಕು, ಕಾರ್ಯವನ್ನು ಎಸಗಬೇಕು. ಇವು ತಿಳಿದ ಮಾಡಿದ್ವು ಅಂದ್ರೆ ಅವು ಏನಾಗ್ತಿದ್ದಾನೆ, ಒಂದೊಂದು ಸಲ ನಿಮ್ಮನ್ನು ಅಹಿತಕ್ಕೆ ತೊಗೊಂಡು ಹೋಗ್ತಾವೆ. ಇಲ್ಲಿ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೋ. ರಾವಣ ಹೇಳ್ತಾನೆ, ನಾ ಅಂಥದ್ದೇನು ಕೇಳೋದಿಲ್ಲ, ಧರ್ಮ ಅಧರ್ಮದ ಬಗ್ಗೆ ಏನೂ ಇಲ್ಲ, ನನ್ನ ತಲೆಯಾಗಿ ಏನೈತಪ್ಪ ಅಂದ್ರೆ ಒಟ್ಟು ಸೀತೆಯನ್ನು ಅಪಹರಿಸಬೇಕು, ಅವಳನ್ನು ನನ್ನ ಪತ್ನಿಯಾಗಿ ಮಾಡಿಕೊಳ್ಬೇಕನ್ನೋ ಒಂದು ಛಲ ಇದೆ ನನಗೆ. ಇಲ್ಲೂ ಛಲನ ಬಂತ ಒಂದು. ದುರ್ಯೋಧನ ಛಲದಿಂದನೇ ಹಾಳಾಗಿ ಹೋದ, ಛಲ ಬಿಡಲಿಲ್ಲ ಒಂದು. ಇಲ್ಲಿಯೂ ಕೂಡ ಇವನು ಕೂಡ ಸೀತೆಯನ್ನು ಅಪಹರಿಸಬೇಕೆಂಬ ಒಂದು ಛಲ ತೊಟ್ಟಿರ್ತಾನೆ, ಹಠ ತೊಟ್ಟಿರ್ತಾನೆ. ಆ ಹಠದಿಂದಾಗಿ ಅವನು ತನ್ನ ನಿರ್ಧಾರವನ್ನು ಬದಲಿಸೋದಿಲ್ಲ. ಜಾಣನಾಗಿರಬಹುದು ಸಲಹೆಗಾರ, ಕೈ ಮುಗಿದು ಹೇಳಬೇಕಷ್ಟೇ, ರಾಜ್ಯದ ಒಡೆಯ, ಅವನ ನಿರ್ಧಾರವೇ ಅಂತಿಮ. ಇಲ್ಲಿ ನೋಡಿ, ಇಲ್ಲಿ ಮತ್ತು ಅಹಂಕಾರ ಹೆಂಗೆ ತುಂಬ ಬರ್ತದೆ. ಏನು ಹೇಳ್ತಾರಂದ್ರೆ, ಜಾಣನಾಗಿರಬಹುದು ಸಲಹೆಗಾರ, ರಾಜನಕ್ಕಿಂತನೂ ಅವ ಜಾಣನಾಗಿರಬಹುದು, ಬುದ್ಧಿವಂತನಾಗಿರಬಹುದು. ಯಾರೋ ಸಲಹೆಗಾರ, ಅವನ ರಾಜನಿಗೆ ಸಲಹೆ ಕೊಡೋರು ರಾಜನಕ್ಕಿಂತನೂ ಬುದ್ಧಿವಂತರಾಗಿರ್ಬೋದು. ಆದರೂ ಕೂಡ ಅವರು ನಮಗೆ ಹೆಂಗೆ ಹೇಳಬೇಕಪ್ಪ ಅಂದ್ರೆ, ಕೈ ಮುಗಿದ ವಿನಯದಿಂದನೇ ಹೇಳ್ಕೋಬೇಕು. ಅವ್ರು ನಮ್ಮ ಮ್ಯಾಗ ಆದೇಶ ಮಾಡೋಕೆ ಹೋಗೋಂಗಿಲ್ಲ, ನಮ್ಮ ಮ್ಯಾಗ ದವಾರಿಕೆ ಮಾಡೋಕೆ ಹೋಗೋದು, ನೀವು ಇದನ್ನು ಪಾಲಿಸಲೇಬೇಕನ್ನುವಂಗೆ ಏನೂ ಮಾಡೋಂಗಿಲ್ಲ. ಕೈ ಮುಗಿದು ಹೇಳಬೇಕು ಅಷ್ಟೇ. ಅವ್ರು ತಲೆ ಮಾಡ್ಕೊಂಡ. ರಾಜ್ಯದ ಒಡೆಯ, ಈ ರಾಜ್ಯದ ಒಡೆಯಾರ ರಾಜನ ಮುಂದೆ ಅವ್ರು ಏನು ಮಾಡಬೇಕು, ಕೈ ಮುಕ್ಕೊಂಡನ ತಾವು ಎಷ್ಟೇ ಬುದ್ಧಿವಂತರಾದರೂ ಕೂಡ ಆ ಸಲಹೆಗಳನ್ನು ಹೇಳಬೇಕು. ಆದರೆ ಆ ಸಲಹೆಯನ್ನು ಸ್ವೀಕಾರ ಮಾಡಬೇಕೋ ಮಾಡಬಾರ್ದು ಅನ್ನುವಂಥ ಅಂತಿಮ ನಿರ್ಧಾರ ರಾಜನದು, ಒಡೆಯನದು. ಇಲ್ಲಿ ನೋಡಿ, ಇದು ಒಂದೊಂದು ಸಲ ಏನಾಗ್ತಿದೆ ಅಂದರೆ, ಸರಿಯಾದ ಸಮಯಕ್ಕೆ ಸರಿಯಾದ ಸಲಹೆಗಳನ್ನು ಕೇಳಲಿಲ್ಲಂದ್ರೆ ತಾನು ಅಲ್ಲದೆ ತನ್ನ ವ್ಯವಸ್ಥೆಯನ್ನು ಕೂಡ ಮನುಷ್ಯ ಹಾಳು ಮಾಡ್ತಾನೆ. ಇದು ರಾಮಾಯಣದ ಕಾಲದ ಅಷ್ಟೇ ಅಲ್ಲ, ದ್ವಾಪರ ಯುಗದಲ್ಲಿ ಕೃಷ್ಣನ ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿನ ಕಾಲದಲ್ಲಿಯೂ ಕೂಡ ರಾಜಕಾರಣಿಗಳಾಗಲಿ ಪಕ್ಷಗಳಾಗಲಿ ಯಾವುದೇ ನಿರ್ಧಾರ ಕೈಗೊಳ್ಳಬೇಕಾಗಿತ್ತಂದ್ರೆ ಅದರ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡ ನಿರ್ಧಾರ ಮಾಡಬೇಕು. ಇಲ್ಲ ನಾನು ರಾಜ್ಯಘಟ್ಟದ ಅಧ್ಯಕ್ಷ ಇದ್ದೇನೆ, ನಾನಾ ಫೈನಲ್ ಇದ್ದೇನೆ, ನಾನಾ ಪ್ರೈಮ್ ಮಿನಿಸ್ಟರ್ ಇದ್ದೇನೆ, ನಾನಾ ಮುಖ್ಯಮಂತ್ರಿ ಇದ್ದೇನೆ, ನಾನು ಹೇಳ್ದಂಗೆ ಇವರೆಲ್ಲ ಕೇಳಬೇಕು, ಇವ್ರ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ಬೋದು, ಮಾಡೇ ಇರಬಾರ್ದು ಅಂತಹ ಮನಸ್ಥಿತಿಯನ್ನು ಅವನು ಬೆಳೆಸಿಕೊಂಡಿದ್ದಂದ್ರೆ
ಅವನ ಜೊತೆಗೆ ಅವನ ರಾಜ್ಯವು ವ್ಯವಸ್ಥೆಯು ಹಾಳಾಗ್ತಿದೆ. ಮುಂದುವರೆದ ರಾವಣ ಹೇಳ್ತಾನೆ ಮಾರೀಚನಿಗೆ, ಓ ಮಾರೀಚನೇ, ಸತ್ಯ ನುಡಿದರು ಅದು ಗೌರವ ನೀಡಬೇಕು. ರಾಜನಿಗೆ ಅಗೌರವದ ಸತ್ಯ ನುಡಿಗಳು ಅಜೀರ್ಣ. ನೋಡಪ್ಪ, ನೀ ಸತ್ಯ ಹೇಳಕತ್ತಿ ಇಲ್ಲೋ, ಅದು ರಾಜನಿಗೆ ಕೇಳಕ್ಕೆ ಹಿತ ಅನಿಸಿರ್ಬೇಕಂತ ನಾವು. ಇದನ್ನೇ ಭಗವದ್ಗೀತಾದಲ್ಲಿ ಕೃಷ್ಣನ ಮೂಲಕ ವ್ಯಾಸ ಮುನಿಗಳು ಹೇಳ್ತಾರೆ, ಸತ್ಯ ಪ್ರಿಯವಾದ ಸತ್ಯವನ್ನೇ ನುಡಿ ಅಂತಾರೆ, ಅಪ್ರಿಯವಾದ ಸತ್ಯವನ್ನು ನುಡಿಬೇಡ ಅಂತಾರೆ. ಆದರೆ ಇಲ್ಲಿ ವಾಲ್ಮೀಕಿ ಏನು ಹೇಳ್ತಾನೆ, ಸತ್ಯ ಎಷ್ಟೇ ಅಪ್ರಿಯವಾಗಿದ್ದರೂ ಕೂಡ ಅದನ್ನು ನಾವು ಕೇಳಲೇಬೇಕು. ಸತ್ಯ ಅಪ್ರಿಯವಾಗಿದೆ ಅಂತ ನಾವು ಒಂದೆಡೆ ಬಿಟ್ಟು ಅಂದರೆ ಅದರಿಂದ ನಾವು ಅನಾಹುತಗಳನ್ನು ಎದುರಿಸಬೇಕಾಗ್ತಿದೆ. ಅದಕ್ಕೆ ಇಲ್ಲಿ ಅವನು ಹೇಳ್ತಾನೆ, ರಾವಣ ಹೇಳ್ತಾನೆ ಅವನಿಗೆ, ರಾಜನಿಗೆ ಪ್ರಿಯವಾದ ಸತ್ಯಗಳನ್ನು ಹೇಳಬೇಕು, ಅಪ್ರಿಯವಾದ ಸತ್ಯವನ್ನು ಹೇಳಕ್ಕೆ ಹೋಗಬಾರ್ದು. ರಾಜನಿಗೆ ಅಗೌರವದ ಸತ್ಯ ನುಡಿಗಳು ಅಜೀರ್ಣ. ಅವನು ಸತ್ಯ ಕೇಳಂಗಿಲ್ಲ. ಅಂದರೆ ಕಹಿ ಸತ್ಯ ಇತ್ತಂದರೆ ಅದು ಅವನಿಗೆ ಜೀರ್ಣ ಆಗುವುದಿಲ್ಲ, ಸಹಿಸ್ಕೊಳ್ಳೋದಿಲ್ಲವ. ಹೊಳ್ಳಿ ಏನು ಮಾಡ್ತಾನೆ, ಯಾರು ಹೇಳ್ತಿರ್ತಾರಲ್ಲ ಅವನ ಮ್ಯಾಗ ಅವನಿಗೆ ದಂಡ ವಿಧಿಸುವಂಥ ಸಿಟ್ಟವನ್ನು ಬೆಳೆಸ್ಕೊಳ್ತಾನೆ. ಅದಕ್ಕೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ನೀನು ಅಂತ ಹೇಳ್ತಾನೆ. ಆದರೆ ಇಲ್ಲಿ ವಾಲ್ಮೀಕಿ ಪ್ರಕಾರ ಪ್ರಿಯ ಸತ್ಯ ಎಷ್ಟೇ ಅಪ್ರಿಯವಾಗಿದ್ದರೂ ಕೂಡ ಯಾರಿಗೆ ಅದು ಸಂಬಂಧ ಇರ್ತದೆ ಆ ಸಲಹೆಯನ್ನು ಅವರು ಕೇಳಬೇಕು. ಕೇಳೋದ್ರಿಂದ ಅವರಿಗೂ ಮತ್ತು ಇನ್ನೊಬ್ಬರಿಗೂ ಏನು ಹಿತ ಆಗ್ತಿದೆ ಅಂತ ಇಲ್ಲಿ ವಾಲ್ಮೀಕಿಯವರ ಜಗತ್ತಿಗೆ ಬೋಧನೆಯನ್ನು ಮಾಡ್ಯಾರ. ಮುಂದುವರೆದ ರಾಮನ ಮಾರೀಚನೊಂದಿಗೆ ಮತ್ತೇನು ಹೇಳ್ತಾನೆ, ಮತ್ತೇನು ಕ್ರಮಗಳನ್ನು ಕೈಗೊಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.